ನಮಸ್ಕಾರ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ನಮ್ಮ ರಾಜ್ಯದಲ್ಲಿ ಬಹುತೇಕ ಕನ್ನಡ ನೆಲ, ಜಲ, ಸಂಪನ್ಮೂಲ ಇನ್ನಿತರ ಎಲ್ಲಾ ಸಂಪನ್ಮೂಲಗಳಿಗೆ ಮತ್ತು ಕಣ್ಣಿಗೆ ಕಾಣ್ತಕ್ಕಂತಹ ಫಿಸಿಕಲ್ ಅಸೆಟ್ಸ್ ಏನಿದೆ ಇದರಗಳ ಉಳಿವಿಗಾಗಿ ಸಾಕಷ್ಟು ಜನಪರ ಸಂಘಟನೆಗಳನ್ನ ನೋಡ್ಬಿಟ್ಟಿದ್ವಿ ನಾವು ಆಲ್ರೆಡಿ. ಈಗ ಆಕ್ಚುಲಿ ಇದು ಅವಶ್ಯಕತೆ ಇತ್ತು ಅನ್ಕೊಂಡಿದ್ದೆ, ಇವತ್ತು ಬೆಳಕಿಗೆ ಬಂತು. ಅದು ಇವತ್ತು ನನಗೆ ಗೊತ್ತಾಗಿರ್ತಕ್ಕಂಥ ಸತ್ಯ ಇದು. ಇಲ್ಲೊಂದು ಸಂಘಟನೆ ಇದೆ, ನಾನು ಹೇಳಕ್ ಹೊರಟಿದ್ದು ಇದ್ರ ಬಗ್ಗೆನೇ ಇವತ್ತು. ಇದು ಅಖಿಲ ಕರ್ನಾಟಕ ವಿಂಡ್ ಪವರ್ ಡೆವಲಪರ್ಸ್ ಗಳಿಂದ ರೈತರ ಭೂಮಿ ಉಳಿಸುವ ಹೋರಾಟ ಸಮಿತಿ, ರಿಜಿಸ್ಟರ್ಡ್ ಅಟ್ ಬೆಂಗಳೂರು. ಇದು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕರೀಂ ಕಾಲೋನಿ ಅಂತ, ಅಲ್ಲೇ ಒಬ್ಬ ವ್ಯಕ್ತಿ ಶ್ರೀ ಅಬ್ದುಲ್ ನಹೀಂ ಅಂತ ಹೇಳಿ, ಇವರೇ ಅಧ್ಯಕ್ಷರು, ಇವರೇ ಹೋರಾಟಗಾರರು. ಇವರು ಮಾಡಿರ್ತಕ್ಕಂಥ ಸಂಘಟನೆ, ಇವ್ರ ಅಧ್ಯಕ್ಷರು, ಆಕ್ಚುಲಿ ಇವರೇ ಅಧ್ಯಕ್ಷರು. ಬೇರೆ ಬೆಂಗಳೂರವ್ರ ರಾಜ್ಯಾಧ್ಯಕ್ಷರು ಇರಬಹುದು. ಅಖಿಲ ಕರ್ನಾಟಕ ವಿಂಡ್ ಪವರ್ ಡೆವಲಪರ್ಸ್ ಗಳಿಂದ ರೈತರ ಭೂಮಿ ಉಳಿಸುವ ಹೋರಾಟ ಸಮಿತಿ. ಇದು ಬಂದ್ಬಿಡ್ತಿದ್ದು ನನಗೆ ಆಕ್ಚುಲಿ ಇದೇ ಬೇಕಾಗಿತ್ತು. ಯಲಬುರ್ಗಾ ತಾಲೂಕಿನಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನ ನೋಡಿದ್ದೀನಿ. ಎಷ್ಟೋ ನಾಯಕರುಗಳನ್ನ ಹತ್ತಿಕ್ಕೋ ಪ್ರಯತ್ನಗಳು ನಡೆದುವಂತೆ. ಎಷ್ಟೋ ಜನ ಇದ್ರ ಬಗ್ಗೆ ಧ್ವನಿ ಎತ್ತಕ್ ಹೋಗಿ ಸಮಸ್ಯೆಗಳನ್ನ ಅನುಭವಿಸಿದ್ರು. ಏನೆಲ್ಲ ಆರೋಪಗಳು ಬಂದ್ರು ಇದಕ್ಕಿರ್ತಕ್ಕಂತಹ ಸಮಸ್ಯೆ ಪರಿಹಾರಕ್ಕೆ ಸಿಗ್ಲಿಲ್ಲ. ಹಾಗಂತಹ ರೈತರು ಎಚ್ಚೆತ್ಕೊಂಡಿಲ್ಲ. ಇಲ್ಲಿ ಮುಖ್ಯ ಎಡುತ್ತಾ ಇರೋದು ರೈತ. ಈ ರೈತ ಎಡೋದ್ರಿಂದಾನೇ ಇದರ ವಿರುದ್ಧ ಧ್ವನಿ ಯಾರ್ಯಾರು ಎತ್ತಾ ಇದಾರಲ್ಲ ಅವ್ರಗಳನ್ನೆಲ್ಲ ನೀಟಾಗಿ ಸೈಲೆಂಟ್ ಮಾಡ್ತಾ ಇದಾರೆ, ಹತ್ತಿಕ್ತಾ ಇದಾರೆ ಅಂತಕ್ಕಂತಹ ಆರೋಪಗಳಿದೆ. ಹೆಂಗಪ್ಪ ರೈತನ್ ತಪ್ಪು ಅಂತ ಪ್ರಶ್ನೆ ಮಾಡ್ಬೋದು ನೀವು. ಅಲ್ಲರಿ, ವಿಂಡ್ ಪವರೇ ಬರ್ಲಿ, ಸೋಲಾರ್ ಪವರೇ ಬರ್ಲಿ, ಇನ್ಯಾವುದೋ ಬರ್ಲಿ, ತಕ್ಷಣ ಅವ್ರು ಡಿಮ್ಯಾಂಡ್ ಮಾಡಿದ್ರು ಅಂದ ಕಾರಣಕ್ಕೆ ರೈತ ಹೂ ಅಂತ ಹೇಳಿ ತನ್ನ ಹೊಲ ಬಿಟ್ಕೊಟ್ಬಿಟ್ರೆ ಹಗ್ಗ ಕೊಟ್ಟು ಕೈ ಕೊಟ್ಟು ಕಟ್ಟಿಸ್ಕೊಂಡಂಗೆ, ಏನು ಮಾಡಕ್ಕಾಗಲ್ಲ. ಒಂದ್ ರೀತಿ KIDBನೋ ಇನ್ಯಾವುದೋ ಡಿಪಾರ್ಟ್ಮೆಂಟ್ ಮುಖಾಂತರ ಅಥವಾ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಷ್ಟು ಲ್ಯಾಂಡ್ ಇಲ್ಲಿಂದ ಬರ್ತಕ್ಕಂತಹ ವಿಂಡ್ ಪವರ್ ಎನರ್ಜಿ ಪಿಲ್ಲರ್ಸ್ ಗಳನ್ನ ಹಾಕೋಕೆ ಈ ಭೂಮಿ ಅವಶ್ಯಕ, ಇಷ್ಟೇ ಸರ್ವೆ ಆಗಿದೆ, ಇದನ್ನ ಬಿಟ್ಟು ಕೊಡ್ಲೇಬೇಕು ಅಂತಕ್ಕಂಥ ಆದೇಶಗಳಿದ್ರೆ ಎಸ್ ಒಪ್ಕೊಳ್ಳೋಣ, ಎಕ್ಸೆಪ್ಟ್ ಮಾಡೋಣ. ಆದ್ರೆ ಅದಕ್ಕೆ ರೀತಿ ನೀತಿ ನಿಯಮಗಳು ಇರುತ್ತೆ. ಅವ್ರು ಏನು ಮಾತು ಕೊಟ್ಟಿರ್ತಾರೆ, ಅಗ್ರಿಮೆಂಟ್ಸ್ ಇರ್ಲಿ ಅಥವಾ ಓವರ್ ಆಲ್ ಆಗಿ ಏನ್ ಹೇಳಿರ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ಬಿಟ್ರೆ ರೈತರು ನೆಮ್ಮದಿ ಆಗಿರ್ತಾರೆ. ಈ ಕಡೆ ವಿಂಡ್ ಪವರ್ನವರು ಮತ್ತು ಅದಕ್ಕೆ ಯಾರ್ಯಾರು ಇಲ್ಲಿ ಹಬ್ಬೋಕೆ ಈ ಲೈಸೆನ್ಸ್ ಆಗ್ಲಿ ಇನ್ನಿತರ ಆದೇಶಗಳನ್ನ ಅನುಮತಿ ಕೊಟ್ಟಿರ್ತಾರೆ ಅವರು ನೆಮ್ಮದಿಯಾಗಿರ್ತಾರೆ. ಒಂದೇನಾದ್ರೂ ಒಂದ್ ಹಳ್ಳಿ ತಪ್ತು ಅಂತಂದ್ರೆ ಶುರು ಆಗುತ್ತೆ ಅಲ್ಲಿಂದ. ಎಲ್ಲೆಲ್ಲಿ ಹೋಗ್ಬೇಕು, ಏನ್ ಕತೆ, ಯಾರ್ಯಾರನ್ನ ಕೇಳ್ಬೇಕು, ಎಲ್ಲೆಲ್ಲಿ ಹೋರಾಟ ಮಾಡಿದ್ರೆ ಎಲ್ಲಿ ಸರಿ ಹೋಗುತ್ತೆ, ನಂತರ ಎಲ್ಲೆಲ್ಲಿ ಮೀಟಿಂಗ್ ಆಗ್ತವೆ, ಯಾರಾದ್ರೂ ಧ್ವನಿ ಎತ್ತಿದ್ರೆ ಹೆಂಗೆ ಕಂಟ್ರೋಲ್ ತರಬೇಕು, ಇದಕ್ಕೆ ಯಾವ ಇಲಾಖೆಗಳು ಸಹಕಾರದಲ್ಲಿ ಇರ್ತಾವೆ ಇರಲ್ಲ, ಇವೆಲ್ಲ ಬೇಕಾಗುತ್ತೆ. ಎಸ್, ವಿಂಡ್ ಪವರ್ ಡೆವಲಪರ್ಸ್ ಗಳಿಂದ ರೈತರ ಭೂಮಿ ಉಳಿಸುವ ಹೋರಾಟ ಸಮಿತಿಯವರು ಇವತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ರು. ಸೊ ಅಲ್ಲಿಂದ ಯಲಬುರ್ಗಾ ಮತ್ತು ಕುಷ್ಟಗಿ ಇನ್ನಿತರ ಬೇರೆ ತಾಲೂಕುಗಳ ಬೇರೆ ರೈತರು ಸಹ, ಆ ಹಳ್ಳಿಗಳ ರೈತರು ಸಹ ಬಂದಿದ್ರು. ಇಲ್ಲಿ ಆಶ್ಚರ್ಯಕರ ಒಂದು ಸುದ್ದಿ ಕಾದಿದೆ. ಏನಂತಂದ್ರೆ ನೋಡಿ, ಈ ವಿಂಡ್ ಪವರ್ನವರು ಎಷ್ಟು ಶಾರ್ಪ್ ಇದಾರೆ ಅಂತಂದ್ರೆ ಇದಕ್ಕಿಂತ ದುಪ್ಪಟ್ಟು ಜಾಣರು ಯಾರು ಅಂತಂದ್ರೆ ಈ ಬ್ರೋಕರ್ಸ್ಗಳು ಯಾರು ಈ ರೈತನ ಜಮೀನನ್ನ ವಿಂಡ್ ಪವರ್ ಮತ್ತು ಇನ್ಯಾವುದೋ ಪವರ್ಗಳಿಗೆ ಕಂಪನಿಗಳಿಗೆ ಡೀಲ್ ಮಾಡಿಸ್ತಾ ಇರ್ತಾರಲ್ಲ ಮಧ್ಯವರ್ತಿಗಳು, ಇವರು ಪಕ್ಕಾ ಜಾಣರು. ಇವ್ರಿಗೆ ಏನ್ ಕಮಿಷನ್ ಬೇಕಲ್ಲ, ಈ ಕಮಿಷನ್ಗೋಸ್ಕರ ಮಾತ್ರ ಕೆಲಸ ಮಾಡ್ತಾರೆ. ರೈತರ ಜಮೀನನ್ನ ವಿಂಡ್ ಪವರ್ ಇನ್ಯಾವುದೋ ಫ್ಯಾಕ್ಟರಿಗಳಿಗೆ ಟೈಅಪ್ ಮಾಡಿ ಕೊಟ್ಟು ಮುಗಿಸಿದ್ರೆ ಅಂದೆ ಊಟ ಮಾಡಿ ಕೈ ತೊಳ್ಕೊಂಡ್ರೆ ಮುಗ್ದೋಯ್ತು ಅನ್ನೋ ರೀತಿ. ನೆಕ್ಸ್ಟ್ ಯಾವ್ದಕ್ಕೂ ಇವ್ರ ಜವಾಬ್ದಾರರೇ ಅಲ್ಲ. ಯಾಕಂದ್ರೆ ಈ ಪಿಕ್ಚರ್ ಅಲ್ಲಿ ಬರೋದೇ ಇಲ್ಲ ಅವರು. ಇವ್ರ ಮೇಲೆ ಹೆಂಗೆ ಅಲಿಗೇಷನ್ ಮಾಡ್ತೀರಾ, ಇವ್ರ ಮೇಲೆ ಹೆಂಗೆ ಕಾನೂನು ರೀತಿ ಪ್ರಕರಣ ದಾಖಲಿಸಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಹಂಗಾಗಿ ಬಹಳ ಜಾಣರು ಅವ್ರು. ಹಂಗಾಗಿ ಈ ಮೀನಿನ ಹೆಜ್ಜೆ ಬೇಕಾದ್ರೆ ಹಿಡಿಬಹುದು, ಇವ್ರುಗಳ ಹೆಜ್ಜೆನ ಗುರ್ಸಕ್ ಆಗಲ್ಲ ಅಂತಕ್ಕಂಥದ್ದು ಒಂದು ಸ್ಪಷ್ಟ ನಿಲುವು ಇದೆ. ಏನಪ್ಪಾ ಸಮಸ್ಯೆ ಅಂತಂದ್ರೆ,
ರೈತರ ಜಮೀನನ್ನ ತೆಗೆದುಕೊಳ್ತಾರಂತೆ ಈ ವಿಂಡ್ ಟರ್ಬೈನ್ಗಳು. ಈ ವಿಂಡ್ ಟರ್ಬೈನ್ಗಳು ಎಗ್ಗಿಲ್ಲದೆ ಸಾಕಷ್ಟು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ನಿಂತ್ಕೊಂಡ್ಬಿಟ್ಟಾವ ಆಲ್ರೆಡಿ ಇವಾಗ. ಎಸ್, ಇದು ಕಡಿವಾಣ ಹಾಕಕ್ಕಾಗಲ್ಲ, ಯಾಕಂದ್ರೆ ಇದನ್ನ ಕೇಂದ್ರ ರಾಜ್ಯ ಸರ್ಕಾರ ಆಡಳಿತ ಇರ್ತಕ್ಕಂಥದ್ದು ಅನುಮತಿ ಕೊಟ್ಟು ಬಿಟ್ಟಿರುತ್ತೆ. ಹಂಗ ನೋಡಿದ್ರೆ ಇದು ಇದರ ವಿಚಾರ. ಫಸ್ಟ್ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳ್ತೀನಿ ನಿಮಗೆ. ಮನವಿ ಕೊಟ್ರು, ಆ ಮನವಿ ಪ್ರಕಾರ ಏನಪ್ಪಾ ಇವ್ರದ್ದು ಬೇಡಿಕೆಗಳೇನಂತಂದ್ರೆ, ನೊಂದ ರೈತರು ಕೂಡ ಬಂದಿದ್ರು ಇದ್ರಲ್ಲಿ. ಇವ್ರಿಗೊಂದು ಕಳವಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಂದ್ರೆ, ಸರ್ಕಾರದ ನಿಯಮ ಆ ಪ್ರಕಾರ ಕಾನೂನು ಬಾಹಿರವಾಗಿ 3 ಎಕರೆ 20 ಗುಂಟೆಕ್ಕಿಂತ ಹೆಚ್ಚು ಭೂಮಿಯನ್ನ ತೆಗೆದುಕೊಳ್ತಾರೆ. ಅದರಲ್ಲಿ 1 ಎಕರೆ ತಾವು ಅಗ್ರಿಮೆಂಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂತಹ ಜಮೀನನ್ನ ಲೀಸಿಗೆ ತೆಗೆದುಕೊಳ್ತಾರೆ. ಇದನ್ನ ಒಪ್ಪದೇ ಇದ್ರೆ ಈ ಮಧ್ಯವರ್ತಿಗಳು, ಡೆವಲಪರ್ಸ್ಗಳು ಮತ್ತು ಬ್ರೋಕರ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಸ್ಥಳೀಯರನ್ನ, ಅವ್ರ ಕಡೆಯಿಂದ ಧಮಕಿ ಹಾಕಿಸ್ತಾರೆ ಮತ್ತು ಅಲ್ಪ ಸ್ವಲ್ಪ ಹಣ ಕೊಟ್ಕೊಂಡ್ಬಿಟ್ಟು ಜಮೀನನ್ನ ತಮ್ಮ ತಾವ ತೆಗೆದುಕೊಳ್ತಾರೆ. ಇನ್ನೊಂದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ 20 ವರ್ಷ ಯಾವ ವ್ಯಕ್ತಿ ಅಥವಾ ಯಾವ ಒಂದು ಸಂಸ್ಥೆ, ಯಾವ ಒಂದು ಕಾರ್ಖಾನೆ ಅಂತಕ್ಕಂಥದ್ದು ಆ ಜಮೀನಿನಲ್ಲಿ ಕಬ್ಜಾ ಇರುತ್ತೋ ಅವರೇ ಸ್ವತಃ ಮಾಲಕರಾಗ್ತಕ್ಕಂಥ ಆದೇಶದ ಪ್ರಕಾರ ಎಷ್ಟು ಚೆನ್ನಾಗಿ ಇವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ವಿಂಡ್ ಪವರ್ನರ್ ಅಂತಂದ್ರೆ, 29 ವರ್ಷ 11 ತಿಂಗಳ ಕಾಲ ಅಗ್ರಿಮೆಂಟ್ ಮಾಡ್ಕೊಳ್ತಾರಂತೆ ರೈತನ ಜಮೀನಲ್ಲಿ. ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರು ವಿಂಡ್ ಪವರ್ ಎಲ್ಲ ಸಂಬಂಧಪಟ್ಟಂತೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ತಾರಂತೆ. ಆಮೇಲೆ ಇದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತೆ. ಅಲ್ಲಿ ರಾತ್ರಿ ಯಾರು ಅಕ್ಕಪಕ್ಕ ಜಮೀನವರು ವಸ್ತಿ ಇದ್ದು ಕೆಲಸ ಮಾಡ್ತಿರ್ತಾರೆ ರೈತರಿಗೆ, ಅವಂತವ್ರಿಗೂ ಜೀವ ಭಯ ಬರ್ತಾ ಇದೆ ಅಂತೆ. ಅಲ್ಲಿ ವೆಹಿಕಲ್ಗಳ ಸಂಚಾರಕ್ಕೆ ಪಾತ್ಗಳನ್ನ ಮಾಡ್ತಾರೆ. ಆ ಪಾತ್ಗಳಿಂದ ಅಕ್ಕಪಕ್ಕದ ಜಮೀನವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಅವರು ಕೆಲವೊಂದು ದೂರುಗಳನ್ನ ಇದ್ರಲ್ಲಿ ದಾಖಲಿಸಿದರೆ, ಆ ತರ ಬರ್ತಕ್ಕಂಥ ಶಬ್ದಗಳಿಂದ ಇನ್ನೊಬ್ಬರಿಗೆ ಭಯ ಆಗ್ತಾ ಇದೆ, ವಿಂಡ್ ಪವರ್ಗಳ ಶಬ್ದಗಳಿಂದ ಅಂತ ಹಾಕ್ತಾ ಇದ್ದಾರೆ. ಎಲ್ಲ ಸಣ್ಣ ಪುಟ್ಟ ಕಾರಣ, ಬಟ್ ಮುಖ್ಯ ಕಾರಣ ಏನಂತಂದ್ರೆ, ಈಗ 5 ಎಕರೆ 20 ಗುಂಟೆ ಇರ್ತಕ್ಕಂತ ಒಬ್ಬ ರೈತನ ಜಮೀನಿನಲ್ಲಿ ಉದಾಹರಣೆ ಹೇಳ್ತಾ ಇದ್ದೀನಿ, 1 ಎಕರೆಯನ್ನ ಖರೀದಿ ಮಾಡ್ತಾರೆ ಅನ್ಕೊಳ್ಳೋಣ. ಇನ್ನು ಉಳಿದಿರ್ತಕ್ಕಂಥ 4 ಎಕರೆ 20 ಗುಂಟೆ ಜಮೀನು ಅದನ್ನ ಲೀಸಿಗೆ ತೆಗೆದುಕೊಳ್ತಾರೆ. ಆ ಲೀಸಿಗೆ ತೆಗೆದುಕೊಂಡಿರ್ತಕ್ಕಂತಹ ಬಾಕಿ ಪೈಕ ಉಳಿದಿರ್ತಕ್ಕಂತ ಪಹಣಿಗಳಲ್ಲಿ ಏನಿರುತ್ತೆ, ಆ ಸರ್ವೆ ನಂಬರ್ ಹಿಸ್ಸಾಗಳ ಪ್ರಕಾರ ಏನ್ ಜಮೀನನ್ನು ಖರೀದಿ ಮಾಡಿರ್ತಾರೆ ಆ ಪಾಣಿಗಳಲ್ಲಿ ಅಂತಕ್ಕಂಥ ಒಂದು 10 ನಂಬರ್ ಲೈನ್ ಬರುತ್ತೆ, ಕಲಂ ಬರುತ್ತೆ RTC ಅಂದ್ರೆ ಪಹಣಿಯಲ್ಲಿ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಾರ್ಖಾನೆ ಅಂತ ಮೆನ್ಷನ್ ಮಾಡ್ಬಿಡ್ತಾರೆ ಯಾರು ವಿಂಡ್ ಪವರ್ನವರು. ನೋಡಿ, ನಾನು ಸುಪ್ರೀಂ ಕೋರ್ಟ್ ನ ಆದೇಶ ಹೇಳಿದೆ, 20 ವರ್ಷ ಅದಕ್ಕಿಂತ ಅಧಿಕವಾಗಿ ಯಾವ ವ್ಯಕ್ತಿ ಯಾವ ಒಂದು ಕಾರ್ಖಾನೆ ಒಂದು ಜಮೀನಿನ ಕಬ್ಜಾದಲ್ಲಿ ಇರುತ್ತೆ ಅವರೇ ಮಾಲಕರಾಗ್ತಾರೆ ಅಂತಕ್ಕಂಥದ್ದು ಒಂದು ಆದೇಶ ಇದೆ. ಆ ಪ್ರಕಾರ ಇವರು 29 ವರ್ಷ 11 ತಿಂಗಳ ಲೀಸ್ ಮಾಡ್ಕೊಂಡಿರ್ತಾರೆ. ಅದಲ್ಲದೆ ಈ RTC ಕಾಲಂ ನಂಬರ್ 10ರಲ್ಲಿ ಈ ಕಾರ್ಖಾನೆನೋ ಇನ್ಯಾವುದೋ ಒಂದು ವಿಂಡ್ ಪವರ್ ಹೆಸರು ಮೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇದು ರೈತರಿಗೆ ದುಗುಡ ಪ್ರಾರಂಭ ಆಗ್ಬಿಟ್ಟಿದೆ, ಆ ತಾಲೂಕು ಆ ಹಳ್ಳಿಗಳ ಭಾಗದ ರೈತರಿಗೆ. ನಮ್ಮ ಪಹಣಿ 5 ಎಕರೆಯಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು 1 ಎಕರೆ ಜಮೀನು, ಇನ್ನು 4 ಎಕರೆ ನಮ್ಮ ಸ್ವಂತ ಸ್ವಾಧೀನದಲ್ಲಿ ಇರ್ತಕ್ಕಂಥ ನಾವು ಉಳುಮೆ ಮಾಡ್ತಕ್ಕಂಥ ಜಮೀನು. ಈ ನಮ್ಮ ಪಹಣಿಗಳಲ್ಲಿ ಇವರು ಕಾರ್ಖಾನೆ ಅಂತ ಕಾಲಂ ನಂಬರ್ 10ರಲ್ಲಿ ಮೆನ್ಷನ್ ಮಾಡಿದ್ರೆ ಮುಂದೆ ನಮಗೆ ಜಮೀನ್ ಸಿಗಲ್ಲ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ರೈತರಿಗೆ. ಈ ಒಂದು ಸಮಸ್ಯೆ ಮುಂದಿಟ್ಕೊಂಡು ಉದಾಹರಣೆ ಸರ್ವೆ ನಂಬರ್ 207/2 ಹಿಸ್ಸಾದಲ್ಲಿ ಇವರು ದೊಡ್ಡನಗೌಡ ತಂದೆ ಕಳಕನಗೌಡ ಪಾಟೀಲ್ ಅಂತ ಹೇಳಿ, ಇದು ಹೋಬಳಿ ಕುಷ್ಟಗಿ ಗ್ರಾಮ ಕಂದಕೂರು ಗ್ರಾಮದ ಇದೊಂದು ಸಮಸ್ಯೆ, ಇದೊಂದು ಪಾಣಿಯ ಒಂದು ಕಾಪಿಯನ್ನು ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ 1 ಎಕರೆ 10 ಗುಂಟೆ ಬಂದ್ಬಿಟ್ಟು ದೊಡ್ಡನಗೌಡ ತಂದೆ ಕಳಕನಗೌಡ ಪಾಟೀಲ್ರದ್ದು. ಇಲ್ಲಿ ವಿಭಜನೆ ಆಗಿರುತ್ತೆ ಮುಟೇಶನ್ ರಿಜಿಸ್ಟರ್ 2022-23ರಲ್ಲಿ. ಅದು ಬಿಟ್ಟು 1 ಎಕರೆ 35 ಗುಂಟೆ ಉಳಿದಿರ್ತಕ್ಕಂಥದ್ದು 2024-25ರಲ್ಲಿ ಕಾರ್ಖಾನೆ ಅಂತ ಬೆರೆಸಿರ್ತಾರೆ RTC ಕಾಲಂ ನಂಬರ್ 10ರಲ್ಲಿ ಇವರು ಯಾರು ವಿಂಡ್ ಪವರ್ನವರು. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥ 1 ಎಕರೆ 35 ಗುಂಟೆ ಕಾರ್ಖಾನೆ ಅಂತ ಮೆನ್ಷನ್ ಆದ್ರೆ ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ಬೇಕು, ಈ ಜಮೀನ್ ಅವ್ರಿಗೆ ಹೋಗ್ಬಿಡ್ತಲ್ಲ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿದೆ. ಯಾರಿಗೆ? ರೈತರಿಗೆ. ಈಗ ರೈತರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ, ನಮ್ಗೆ ಇಂಗ್ಲಿಷ್ ಓದಕ್ ಬರಲ್ಲ, ಈ ಆಂಗ್ಲ ಪದ ಭಾಷೆಗಳಲ್ಲಿ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ, ನಮ್ಗೆ ಅರ್ಥ ಆಗಲ್ಲ, ಸಬ್ ರಿಜಿಸ್ಟರ್ ಹೆಂಗ್ ಮಾಡ್ತಾನೋ ಏನೋ, ತಲಾಟಿ RIVA ಹೆಂಗ್ ರಿಪೋರ್ಟ್ ಕೊಡ್ತಾರ ಏನೋ, ಒಟ್ಟಾರೆ ಈ ಪಹಣಿಗಳಲ್ಲಿ ಹಿಂಗ್ ಕುಂದಿರ್ಸಿದ್ದಾರೆ, ಎಲ್ಲರೂ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನಮಗೆ ಭಯ ಸ್ಟಾರ್ಟ್ ಆಗಿದೆ, ಇದರಿಂದ ನಮ್ಗೆ ಮೋಸ ಆಗ್ತಕ್ಕಂತಹ ಚಾನ್ಸಸ್ ಇದೆ, ಆಲ್ರೆಡಿ ಮೋಸ ಆಗಿದೆ ಅಂತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ಮನವಿ ಕೊಡಕ್ ಬಂದಿದ್ರು. DC ಅವ್ರಿಗೆ ಮನವಿ ಕೊಡಕ್ ಬಂದರು ಇವ್ರು ರೈತರು ಮತ್ತು ಈ ವಿಂಡ್ ಪವರ್ಗಳಿಂದ ಎಲ್ಲೆಲ್ಲಿ ರೈತರಿಗೆ ಅನ್ಯಾಯ ಆಗಿದೆ ಸಮಿತಿ, ಹೋರಾಟ ಸಮಿತಿ ಬಂದಿದೆ. ಒಂದು ಪಹಣಿಯಲ್ಲಿ ಒಂದು ತಿದ್ದುಪಡಿ ಆಗ್ಬೇಕು ಅಥವಾ ಕಾಲಂಗಳಲ್ಲಿ ಇಷ್ಟಿಷ್ಟೇ ಮೆನ್ಷನ್ ಆಗ್ಬೇಕು ಅಂದ್ರೆ ಅಪ್ರೂವ್ಡ್ ಬೈ
ಫಸ್ಟ್ PA, ತಲಾಟಿ, RI, ತಹಶೀಲ್ದಾರ್, AC ಮತ್ತು DC ಇವರೆಲ್ಲ ಅಧಿಕಾರಿಗಳ ಅಪ್ರೂವ್ ತಗೊಂಡೇ ಮುಂದೆ ಪಹಣಿ ಅಂತಕ್ಕಂಥದ್ದು ಒಂದು ರಚನೆ ಆಗೋದು. ಇಷ್ಟೆಲ್ಲ ಗೊತ್ತಿರ್ತಕ್ಕಂಥದ್ದು ಇವ್ರು ತಿಳ್ಕೊಂಡಿರ್ಬೇಕು ರೈತರಿಗೆ. ಈಗ ಮತ್ತೆ DC ಅವ್ರಿಗೆ ಮನೆ ಕೊಡಕ್ ಬಂದಿದ್ದಾರೆ, ಅವ್ರಿಗೆ ಗಮನಕ್ಕಿರದೆ ಆಗಿರುತ್ತಾ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಇದು. ಈಗಿಲ್ಲ ಅಂದ್ರೂ ಹಳೆ ಹೋಗಿರ್ತಕ್ಕಂಥ ಹಳೆ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದ್ದೇ ಇರುತ್ತೆ. ಇದು 2024-25 ಕಾರ್ಖಾನೆ ಅಂತ RTC ಕಲಂ ನಂಬರ್ 10 ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕಿದ್ದೇ ಆಗಿರ್ಬೋದು. ಸೊ ನೋಡೋಣ ನಮ್ಮ ರೈತರ ಪರಿಸ್ಥಿತಿ ಹೆಂಗ. ಇವ್ರು ರೈತರದು ಏನ್ ತಪ್ಪಪ್ಪ ಅಂತಂದ್ರೆ, ಯಾರೋ ಬಂದ್ಬಿಟ್ಟು ಉಳುಮೆ ಮಾಡ್ತೀನಿ, ಜಮೀನ್ ಬಿತ್ತನೆ ಮಾಡ್ತೀನಿ, ಒಳ್ಳೊಳ್ಳೆ ಬೆಳೆಗಳನ್ನ ಬೆಳಿತೀನಿ ಅನ್ನೋರಿಗೆ ಕೊಡಲ್ಲ ಇವರು. ಆಲ್ಮೋಸ್ಟ್ ಆಲ್ 80-90% ರೈತರು ಯಾವ್ದೋ ವಿಂಡ್ ಪವರ್, ಇನ್ಯಾವುದೋ ಬ್ರೋಕರ್ಸ್ ಬಂದು ಸ್ವಲ್ಪ ಬಹಳ ಚಂದಾಗಿ ಶೋಕಿ ತರ ಮಾತಾಡ್ಬಿಡ್ತಾರೆ. ಕಾರ್ ತಗೊಂಡ್ ಬಂದು ನಿನಗೆ 3-4 ಲಕ್ಷಕ್ಕೆ ಹೋಗ್ತಕ್ಕಂತ 1 ಎಕರೆ ಜಮೀನು 30-40 ಲಕ್ಷಕ್ಕೆ ತಗೋತೀವಿ ಅಂತ ಯಾರು ಬಿಲ್ಡಪ್ ಕೊಟ್ಬಿಡ್ತಾರೆ, ಅಲ್ಲಿ ಈ ರೈತರು ತಮ್ಮ ಜಮೀನನ್ನ ಮಾರ್ಕೊಂಡ್ ಬಿಡ್ತಾರೆ. ವಾಪಸ್ ಏನ್ ಸಮಸ್ಯೆ ಬರುತ್ತೆ, ತಿರ್ಗಾ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ, ಇನ್ಯಾವುದೋ ಹೋರಾಟ ಸಮಿತಿ ಅಥವಾ ಮಾಧ್ಯಮ ಕ್ಷೇತ್ರದ ಅವರ ಸಹಾಯಕ್ಕೂ ಅಡ್ಡಾಡ್ತಾರೆ. ನಮ್ಮ ರೈತರಿಗೂ ಪಾಪ ಏನೂ ಗೊತ್ತಿಲ್ಲ. ಇದನ್ನ ಹೆಚ್ಚಿಗೆ ಹೇಳಿದ್ರೆ ಅರ್ಥನೂ ಆಗಲ್ಲ. ಇದ್ರ ಮಧ್ಯೆ ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಇದ್ರಲ್ಲಿ ಯಾರು ಇರ್ತಾರಲ್ಲ, ನಾ ಹೇಳಿದ್ನಲ್ಲ, ಸೋ ಕಾಲ್ಡ್ ಬ್ರೋಕರ್ಸ್, ಡೆವಲಪರ್ಸ್, ಇವ್ರುಗಳಂತೂ ಸರಿಯಾದ ಮಾಹಿತಿನೇ ಕೊಡಲ್ಲ. ಇವ್ರುಗಳು ಮಾಡೋ ತಪ್ಪಿಗೆ ನಿಜವಾಗ್ಲೂ ರೈತ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮೆಟ್ಲತ್ತೋ ಸ್ಥಿತಿ ಬಂದಿದೆ. ಎಸ್, ನೋಡೋಣ ಇದ್ರ ಕುರಿತು ಬಂದಿರತಕ್ಕಂತ ವ್ಯಕ್ತಿ ಏನ್ ಹೇಳಿದ್ದಾನೆ ಒಂದ್ಸರಿ ಕೇಳ್ಕೊಂಡ್ ಬನ್ನಿ. ತಮ್ಮ ಹೆಸರು? ಶರಣಪ್ಪ ಮೇಣದೋಳ್. ಈಗ ಏನ್ ಸಮಸ್ಯೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ರಿ? ಈಗ ನಮಗೆ ವಿಂಡ್ ಪವರ್ನರ್ ಬಹಳ ದೊಡ್ಡ ಪ್ರಮಾಣದ ಮೋಸ ಮಾಡ್ಯಾರ ಸರ್. ಹೆಂಗ್ ಮಾಡ್ಯಾರ? ಫಸ್ಟ್ ಬಂದು 1 ಎಕರೆ ಅಷ್ಟ ಖರೀದಿ ಕೊಡ್ರಿ, ಉಳಿದ 5 ಎಕರೆ ನಾವು ಲೀಸ್ ಕೊಡ್ರಿ. ಆ ಲೀಸ್ ಅಂದ್ರೆ ನಾವು ತಾತ್ಪೂರ್ತಿಕ್ ಯಾವಾಗಾರ ಮಷಿನ್ ಕೆಟ್ಟಾಗ ಗಾಡಿ ಹೋಗ್ತಾವ ಬರ್ತಿರ್ತಾವ, ಅಷ್ಟು ಬಿಟ್ಟಿಂದ ಎಲ್ಲ ನೀವೇ ಸಾಗ್ ಮಾಡ್ಕೋಬೇಕು. ಅದ್ರ ಏನ್ ಯಾರ್ದು ಏನು ಹಕ್ಕಿರಲ್ಲ. ಅದಕ್ಕೆ ನಾವು ವರ್ಷಕ್ಕೆ ಲೆಕ್ಕ ಮಾಡಿ ಅದೇನು 30-29 ವರ್ಷ 11 ತಿಂಗಳು ನಾವು ಕೊಡ್ತೀವಿ ಅಂತ ಹೇಳಿ ಮೊದಲು ನಮ್ಗೆ ಹೇಳಿದ್ರು ಸರ್. ಹೇಳಿದ ಮೇಲೆ ಏನ್ ಮಾಡಿದ್ರು, ಆಮೇಲೆ ರಿಜಿಸ್ಟ್ರಿ ಆಫೀಸ್ ಕರ್ಕೊಂಡು ಹೋಗಿ 1 ಎಕರೆನ ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು ತಮ್ಮ ಹೆಸರಲ್ಲೇ. ಆಮೇಲೆ ಉಳಿದ 5-6 ಎಕರೆನ ಅದನ್ನ ಲೀಸ್ ಅಂತ ಡಾಕ್ಯುಮೆಂಟ್ ಇಂಗ್ಲಿಷ್ನೇ ಮಾಡಿಸ್ಕೊಂಡ್ರು. ಇವನ್ ನಮಗೆ ಸಬ್ ರಿಜಿಸ್ಟ್ರಿ ಸಾಹೇಬ್ರ ಸತನು ತಿಳಿಸಿ ಹೇಳಿಲ್ಲ. ನಾವು ದಿನಪತ್ಲಾರ ನಾವು ಕನ್ನಡದ ಡಾಕ್ಯುಮೆಂಟ್ ಮಾಡ್ಕೊಂತೀವಿ, ನಾವು ಓದ್ತೀವಿ, ನಮ್ಗೆ ತಿಳಿತೈತೆ. ಇವ್ರು ಆಲ್ದಿ 1 ಅಕ್ಷರ ಸರ್ ಕನ್ನಡ ಇರ್ಲಾರ್ದಂಗೆ ಇಂಗ್ಲಿಷ್ನೇ ಡಾಕ್ಯುಮೆಂಟ್ ಮಾಡಿಸ್ಕೊಂಡ್ಬಿಟ್ರು. ಇವನ್ ಸಬ್ ರಿಜಿಸ್ಟ್ರಿ ಸತ ನಾವು ಕೇಳಿದ್ರಪ್ಪ ಅಂದ್ರೆ ಅದೇನಿಲ್ಲಪ್ಪ, ಅದ್ರ ಓದಿಕೆ ನಮ್ಗೆ ಅಷ್ಟು ಸಮಂಜಸವಾಗಿ ಅವರು ಸ್ಪಂದಿಸಲಿಲ್ಲ. ಆಮೇಲೆ ಸ್ವಲ್ಪ ದಿವಸವಾಗಿಂದ ನಮಗೆ ಉಳಿದ 5 ಎಕರೆಯಿಂದ 6 ಎಕರೆ ಲೀಸ್ ಕೊಟ್ಟಿರ್ತೀವಲ್ಲ, ಆ ಕಂಪ್ಲೀಟ್ ಪಾಣಿಗೆ ಕಾರ್ಖಾನೆ ಅಂತ ಕುಂದ್ರಿ ಸರ್. ಇದು ಯಲಬುರ್ಗಾ ತಾಲೂಕು, ಕುಷ್ಟಗಿ ತಾಲೂಕು, ಎಲ್ಲಾ ತಾಲೂಕಿನಾಗೂ ಆಗೈತೆ ಸರ್. ಇಲ್ಲೇ ನಾವು ಮಂಡ್ಲಮರಿ, ಮಕ್ಕಳ್ಳಿ, ಮುರುಡಿ, ಬಿಜಕಲ್ಲು, ಕಂದಕೂರು, ನಾಗರಾಳು, ಕುಷ್ಟಗಿ, ಯಲಬುರ್ಗಾ ಎಲ್ಲಾರು ಅದೇ ಸರ್, ಬಂದಿವಿ ಸರ್. ಈಗ ನೀವ್ ಹೇಳೋ ಪೈಕಿ 5 ಎಕರೆ ಜಮೀನ್ ಇದ್ರೆ 1 ಎಕರೆ ಖರೀದಿ ಮಾಡ್ತಾರೆ. 7 ಎಕರೆ ಸರ್, ಟೋಟಲ್ 6 ಎಕರೆ ಚಿಲ್ಲರೆ ತಗೊಂತಾರ್ರಿ. ಅದ್ರ 1 ಎಕರೆ ಖರೀದಿ ಮಾಡ್ತಾರ್ರಿ. 1 ಎಕರೆ ಖರೀದಿ ಮಾಡ್ತಾರೆ, ಉಳಿದಿರ 5-6 ಎಕರೆನ ಲೀಸ್ ಅಂತ ತಗೊಂಡ್ರಿ. ಅಂದ್ರೆ ನಮ್ಗೆ ಏನಾದ್ರು ಗಾಡಿ ಕೆಟ್ಟಾಗ ನಮಗೆ ಯಾವಾಗ ನಿಮ್ ಪೀಕ್ ಇದ್ರ ಸಹಿತ ಮೊದ್ಲೇ ನಾವು ಲಾಸ್ ಕೊಡ್ತೀವಿ, ಗಾಡಿ ಹೊಡ್ಕೊಂಡು ಹೋಗ್ತೀವಿ, ಮತ್ತೆ ರೆಡಿ ಮಾಡಿ ಬಂದ್ಬಿಡ್ತೀವಿ. ಎಲ್ಲ ನೀವೇ ಉಳುಮೆ ಮಾಡ್ಬೇಕು, ನೀವೇ ಬಿತ್ಕೋಬೇಕು. ಅಂದ್ರೆ ಇದು 3-4 ಎಕರೆಕ್ಕಿಂತ ಹೆಚ್ಚು ಭೂಮಿ ಹೊಂದಿರೋ ರೈತರಿಗೆ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಾರೆ. ಹ್ಞೂನ್ರಿ. 1 ಎಕರೆ 2 ಎಕರೆ ಅದ್ರಾಗ ಅರ್ಧ ಎಕರೆ ಲೀಸ್ ಅಂತ ತಗೊಂಡು ಅದ್ರಾಗ ಒಂದು ಪಾಣಿ ಮಾಡ್ಕೊಂಡ್ಬಿಟ್ರು ಸರ್. 1 ಎಕರೆ ಇದ್ದವ್ರಿಗೆ ಈಗ ಉದಾಹರಣೆಗೆ 20 ಗುಂಟೆ ಲೀಸ್ ಅಂತ ತಗೊಂಡ್ರೆ 20 ಗುಂಟೆ ಒಂದು ಬೇರೆ ಪಾಣಿ ಮಾಡ್ಕೊಂಡ್ ಕಾರ್ಖಾನೆ ಅಂತ ಮಾಡ್ಕೊಂಡ್ಬಿಟ್ರ. 1 ಎಕರೆ ಇದ್ರಪ್ಪ 20 ಗುಂಟೆ ಅದನ್ನ ತುಂಡು ಮಾಡಿ ಪೋಡಿ ಮಾಡ್ಕೊಂಡು ಅದ್ರ ಕಾರ್ಖಾನೆ ಅಂತ ಮಾಡ್ಕೊಂಡ್ರೆ ಉಳಿದದ್ದು 20 ಗುಂಟೆ ನಮಗೆ ಬಿಟ್ಟಾರ ಸರ್ ಅವ್ರು. ಈಗ ಬ್ರೋಕರ್ಸ್ ಗಳು ನಿಮ್ಗೆ ಅಪ್ರೋಚ್ ಆಗಿದ್ರ ಸರ್. ಅವರೇ ಮೂಲತಃ ಅವ್ರು ಬಂದ ನಮಗೆ ಹಿಡ್ಕೊಂಡೋಗಿ ಅವ್ರ ಕೈ ಕೊಟ್ರು ಸರ್. ಯಾರಂತಂದ್ ಹೆಂಗ್ ಹೇಳ್ಬೇಕು ಸರ್ ಹೆಸರು? ಯಾರು ಇಲ್ಲ, ನಮ್ಮ ಹಳ್ಳಿ ವಾತಾವರಣದಾಗ ಹುಟ್ಟಾರ ಸರ್. ಬ್ರೋಕರ್ ಸರ್, ಅವ್ರ ಕಂಪನಿಯಿಂದಾನ ಬ್ರೋಕರ್ ಬಿಡ್ತಾರ ಸರ್. ಹೌನ್ ಸರ್, ಹೌನ್ ಸರ್. ಬ್ರೋಕರ್ಸ್ ಬಂದು ಅಪ್ರೋಚ್ ಆಗಿ ನೀವು ಮಾರ್ರಿ, ಅಷ್ಟು ರೊಕ್ಕ ಬರ್ತೀವಿ, ಇಷ್ಟು ರೊಕ್ಕ ಬರ್ತಾ, ಆಮೇಲೆ ಲೀಸ್ ನೋವ ನಿಮ್ಗೆ ಇರುತ್ತ ಅಂತಂದ್ ಹೇಳಿ ಮೋಸ ಮಾಡಿ ನಮ್ಮನ್ನ ಕೆಡಿದ್ರು ಸರ್. ಬ್ರೋಕರ್ ಬಂದು ಏನು 30 ವರ್ಷ ಇಟ್ಲೆ ನಿಮಗೆ ಫ್ರೀ, ನಿಮ್ಮ ಹೊಲ ನಿಮ್ಗೆ ಇರ್ತಾ, ರೊಕ್ಕ ಬರ್ತಲ್ಲ, ನಿಮ್ಮ ಹೊಲ ನಿಮ್ಗೆ ಇರ್ತಾ. ಅಲ್ಲೇ ತಾಲೂಕಾ ಲೆವೆಲ್ನವರು, ಬೇರೆ ರಾಜ್ಯದವರು ಎಲ್ಲಾರು ಬೇರೆ ಬೇರೆ ಕೂಡ ಅಷ್ಟು ಕಾರ್ ತಗೊಂಡ್ಬರೋದು, ಊರಕ್ ಬರೋದು, ಕುಂದ್ರೋದು ಮಾಡೋದು ಸರ್. ಅಪ್ರೋಚ್ ಆಗಿರ ವಿಂಡ್ ಪವರ್ ಎಲ್ಲ ನಿಮ್ಗೆ ಲ್ಯಾಂಡ್ ಬರ್ತಾ ಇದೆಲ್ಲ ಮಾಡ್ತೀರಾ?
ಹಾ ಸಮಸ್ಯೆ ಅಂದ್ರೆ ಸರ್, ಉಳಿದ 5 ಎಕರೆ ಹೊಲದಲ್ಲಿ 1 ಎಕರೆ ಖರೀದಿ ಬಿಟ್ಟು ಉಳಿದ 6 ಎಕರೆ ಹೊಲದಲ್ಲಿ ಕಾರ್ಖಾನೆ ಅಂತಂದು ಎಣ್ಣೆ ಮಾಡ್ಸ್ಕೊಂಡ್ಬಿಟ್ಟಾರ ಸರ್ ಅವರು. ಕಾರ್ಖಾನೆ ಅಂತ ಪಾಣಿ ತುಂಡು ಮಾಡಿ ತಾವು ಎಷ್ಟೆಷ್ಟು ಲೀಸ್ ತಗೊಂಡ್ರೆ ಅಷ್ಟು ಪಾಣಿಗೂ ಕಾರ್ಖಾನೆ ಅಂತ ಕುಂದ್ರಿ ಸರ್. ಮತ್ ಕಾರ್ಖಾನೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ನಮ್ಗೆ ಏನೋ ಆಪತ್ನಾಗ ನಮಗೆ ಮಾರಕ್ ಹೋದ್ರೆ ನಮಗೆ ರೊಕ್ಕ ಬರಗಲ್ಲ, ಎಲ್ಲಾರು ಬ್ಯಾಂಕಿನ ರೊಕ್ಕ ಸಾಲ ಕೊಡಂಗಿಲ್ಲ, ಅದನ್ನ ಯಾರು ತಗೋಬೇಕನ್ನ? ಮತ್ ಹೇಳ್ತೀವಲ್ರಿ, ನಮಗೆ ಮೋಸ ಮಾಡ್ರಿ ಅಂತ ಹೇಳ್ತೀವಲ್ಲ, ಹೇಳೋದೊಂದು ಮೋಸದೊಂದು ಮಾಡ್ರಿ ಅಂತ ಹೇಳ್ತೀವಲ್ರಿ. ಇಂಗ್ಲಿಷ್ ಡಾಕ್ಯುಮೆಂಟ್ ಮಾಡ್ಸ್ಕೊಂಡ್ ಮತ್ ಪಾಣಿ ತಗೊಂಡ್ ನೋಡಿದ್ವಿ ನಾವು. ಪಾಣಿ ತಗೊಂಡ್ ನೋಡಿದಾಗ ಮತ್ತೆಲ್ಲ ಗೊತ್ತಾದ್ರು ಕಾರ್ಖಾನೆ ಅಂತ ಕುಂತದ ಅಂತ. ಅವ್ರು ಯಾರು ನಮಗೆ ಸ್ಪಂದಿಸಲಾರ್ದ ಹೋಗ ನಾವು ಸೀದಾ DC ಸಾಹೇಬ್ರ ಬಂದಿವಿ, ಅವ್ರಿಗೆ ಡಾಕ್ಯುಮೆಂಟ್ ಕೊಟ್ಟಿವಿ. ನಾವು ನಿಮಗೆ ಒಂದು ವಿಚಾರ ಮಾಡಿ ಸ್ಪಂದಿಸ್ತು ಅಂತಂದು ಈಗ ಭರವಸೆ ಕೊಟ್ರು ಸರ್. ಫೈನಲಿ ಅದಕ್ಕೆ ಏನ್ ನೀವು ಯಾವ ರೀತಿ ಡಾಕ್ಯುಮೆಂಟ್ ಅಗ್ರಿಮೆಂಟ್ ಮಾಡಿ ಕೊಟ್ರಿ ಅದ್ರದೊಂದು ಕಾಪಿ ಹಚ್ಚಿ ನಮಗೆ ಕೊಡ್ರಿ, ನಾವ್ ಏನೈತಲ್ಲ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ನಿಮಗೆ ನಾವು ಉತ್ತರ ಹೇಳ್ತೀನಿ ಅಂತ ಹೇಳ್ಯಾರ ಸರ್. ನಂಬಿಕೆ ಐತಿ ಸರ್. ನಾವು ನ್ಯಾಯ ಸಿಗೋ ಮಟ್ಟ ಬಿಟ್ಟು ಬಿಡಂಗಿಲ್ಲ ಸರ್ ನಾವು. ಇಲ್ಲ ಹೋಗಿಲ್ಲ ಸರ್, ಯಾರ ಗಮನಕ್ಕೂ ತಂದಿಲ್ಲ ಸರ್. ನಮ್ಗೆ ಏನಿಲ್ಲ ಸರ್, ಕಾರ್ಖಾನೆ ಅಂತ ಹೋಗಿ ನಮ್ಮ ಹೊಲ ನಮ್ಗೆ ಉಳಿಬೇಕು. ಅದು ಲೀಸ್ ಏನ್ ಕೊಟ್ಟಿವಲ್ಲ 1 ಎಕರೆ ಖರೀದಿ ಕೊಟ್ಟದಕ್ಕ ನಮ್ಗೆ ಕಡಿಮೆ ರೇಟಿಗೆ ತಗೊಂಡಾರ ಮೋಸ ಮಾಡಿ. ಆ ಹೊಲಕ್ಕ ಡಬಲ್ ರೇಟ್ ಕೊಡ್ಬೇಕು ಅವರು. 25 ಲಕ್ಷ ಗೈಡ್ಲೈನ್ಸ್, ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ಉಳಿದದ್ದು ಲೀಸ್ ಏನ್ ತಗೊಂಡಾರ ನೋಡು, ಆ ಹೊಲನ ನಮಗೆ ಸ್ವಚ್ಛವಾಗಿ ನಾವು ಬ್ಯಾಂಕ್ ಲೋನ್ ತಗೊಂಡಿದ್ರೆ ಬ್ಯಾಂಕ್ ಲೋನಿಗೆ ಬರ್ಬೇಕು. ಅಥವಾ ಇನ್ನೊಬ್ಬರಿಗೆ ನಮಗೆ ತೊಂದರೆ ಆದಾಗ ಏನಾರು ಮನ್ಯಾಗ ಆರೋಗ್ಯಕ್ಕೆ ತೊಂದರೆ ಆದಾಗ ಮಾರಕ್ ಹೋದ್ರೆ ಮಾರಕ್ ಬರ್ಬೇಕು. ಆ ರೀತಿ ನಮಗೆ ಕ್ಲಿಯರ್ ಮಾಡಿ ಕೊಡ್ಬೇಕನ್ನ. ಕೇಳಿದ್ರಿ, ಅವರ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಇದಕ್ಕೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನೋಡೋಣ. ನೇರ, ನಿಷ್ಠುರ, ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.